ಟು ಮೈ ಚಾನಲ್. ನಾನಿವತ್ತು ನಮ್ಮ ಕರ್ನಾಟಕದಿಂದ ದ್ವಾರಕನ ಹೇಗೆ ರೀಚ್ ಆಗ್ಬೋದು ಆ್ಯಂಡ್ ನಿಯರೆಸ್ಟ್ ಏರ್ಪೋರ್ಟ್ ಯಾವುದು, ನಿಯರೆಸ್ಟು ರೈಲ್ವೆ ಸ್ಟೇಷನ್ ಯಾವುದು, ಆ್ಯಂಡ್ ರೆಸ್ಟೋರೆಂಟ್ಸ್ ಹೇಗಿರುತ್ತೆ, ಆ್ಯಂಡ್ ಹೋಟೆಲ್ಸ್ ಹೇಗಿರುತ್ತೆ, ಪ್ರೈಸ್ ಹೇಗಿರುತ್ತೆ, ಅದೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ಕೊಡ್ತೀನಿ. ಫಸ್ಟ್ ಆಫ್ ಆಲ್, ಬ್ಯಾಂಗ್ಳೂರಿಂದ ನೀವು ದ್ವಾರಕನ ರೀಚ್ ಆಗಬೇಕಂದ್ರೆ 1840 ಕಿಲೋಮೀಟರ್ ಇದೆ. ಸೊ ಆ್ಯಂಡ್ ನೀವು ಯಾವ ರೀತಿ ರೀಚ್ ಆಗ್ಬೋದು ದ್ವಾರಕನ ಅಂದರೆ, ದ ನಿಯರೆಸ್ಟ್ ಏರ್ಪೋರ್ಟ್ ಬಂದು ಜಾಮ್ನಗರ್ ಏರ್ಪೋರ್ಟು ಆ್ಯಂಡ್ ನಿಯರೆಸ್ಟು ರೈಲ್ವೆ ಸ್ಟೇಷನ್ ಬಂದು ಜಾಮ್ನಗರ್ ರೈಲ್ವೆ ಸ್ಟೇಷನ್. ಸೊ ನೀವೇನಾದರೂ ಬೈ ಏರ್ ಬರ್ತೀರಾ ಅಂತಂದರೆ ಅರೌಂಡ್ ಒಂದು 5000ಇಂದ 10,000 ಅಷ್ಟು ಅಮೌಂಟ್ ಇರುತ್ತೆ ಜಾಮ್ನಗರ್ಗೆ. ಜಾಮ್ನಗರ್ಗೆ ತುಂಬಾ ಕಾಸ್ಟ್ ಇರುತ್ತೆ, ಬಿಕಾಸ್ ಫ್ಲೈಟ್ ಏನಿರುತ್ತೆ ಅದು ಒಂದೊಂದು ದಿನಕ್ಕೆ ಒಂದು ಅಥವಾ ಎರಡು ಆ ಥರ ಇರುತ್ತೆ. ಬಟ್ ನೀವೇನಾದರೂ ಬೇಡ ನಾವು ಅಹಮದಾಬಾದಿಗೆ ಬರ್ತೀವಿ ಅಂದರೆ ಒಂದು 5,000 to 6,000 ನೀವು ಆರಾಮಾಗಿ ಅಹಮದಾಬಾದಿಗೆ ಬರ್ಬೋದು. ಅಹಮದಾಬಾದಿಂದ 449 ಕಿಲೋಮೀಟರ್ ಅಂದರೆ 450 ಕಿಲೋಮೀಟರ್ ದ್ವಾರಕ ಇದೆ. ಸೊ ಅಲ್ಲಿಂದ ಟ್ಯಾಕ್ಸಿ ಮಾಡ್ಕೊಂಡ್ಬಂದರೆ ಅಷ್ಟೇ ದುಡ್ಡು ಆಗೋಗುತ್ತೆ. ಸೊ ಜಾಮ್ನಗರ್ಗೆ ಬಂದು ಹೋಗೋದು ಬೆಟರು. ಆ್ಯಂಡ್ ನೀವು ಬೇಡ ಟ್ರೈನ್ಗೆ ಹೋಗ್ತೀನಿ ನಾನು ಅಂತಿದ್ರೆ, ಬ್ಯಾಂಗ್ಳೂರಿಂದ ಜಾಮ್ನಗರ್ಗೆ 3 AC ಬಂದು 3,000 ಅರೌಂಡ್ 3,000 ಸಮಥಿಂಗಲ್ಲಿರುತ್ತೆ. ಆ್ಯಂಡ್ ಇದು ಇರುತ್ತಲ್ವ ಸೆಕೆಂಡ್ AC ಬಂದು 4,500 ಆ ಥರ ಇರುತ್ತೆ. ಫಸ್ಟ್ AC ಬಂದು ಒಂದು 5,600 700 ಆ ಥರ ರೇಂಜಲ್ಲಿ ಇರುತ್ತೆ. ಸೊ ಜಾಮ್ನಗರ್ ಬಂದಾದಮೇಲೆ ಹೇಗಪ್ಪ ದ್ವಾರಕನ ರೀಚ್ ಆಗೋದು ಅಂದರೆ, ಸೋಮನಾಥ್ ಆ್ಯಂಡ್ ಓಕಾ ಎಕ್ಸ್ಪ್ರೆಸ್ ಅಂತ ಅರ್ಲಿ ಮಾರ್ನಿಂಗ್ 4:30ಗೆ ಒಂದು ಟ್ರೈನ್ ಇದೆ. ಸೊ ನೀವೇನಾದರೂ ಆ ಟ್ರೈನ್ನ ಕ್ಯಾಚ್ ಮಾಡಿಕೊಂಡ್ರೆ ಅಂದರೆ ಆರಾಮಾಗಿ ನೀವು 7:30ಗೆಲ್ಲ ದ್ವಾರಕನ ರೀಚ್ ಆಗ್ಬೋದು. ಆ್ಯಂಡ್ ಆಫ್ಟರ್ ನೀವು ಓಕೆ ನಾನು ಒನ್ ಡೇ ಅಷ್ಟೇ ನೋಡೋದಕ್ಕಾಗೋದು ದ್ವಾರಕನ, ರಿಟರ್ನ್ ನಾನು ಈವ್ನಿಂಗ್ ಎಲ್ಲ ಬಂದುಬಿಡಬೇಕು ಅಂತ ಏನಾದರೂ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ರೆ, ನೀವು ಯಾವ ಟ್ರೈನಲ್ಲಿ ಹೋಗಿದ್ದೀರೋ ಅದೇ ಟ್ರೈನ್ ರಿಟರ್ನ್ 8:30ಗೆ ದ್ವಾರಕನ ಬಿಡುತ್ತೆ. ಸೊ 10:30ಗೆಲ್ಲ ನೀವು ಜಾಮ್ನಗರ್ನ ರೀಚ್ ಆಗ್ತೀರಾ. ಆ್ಯಂಡ್ ನೀವು ಯಾವುದಾದ್ರೂ ಒಂದು ಫ್ಲೈಟ್ನೇನಾದರೂ ಮುಂಚಿತವಾಗಿ ಬುಕ್ ಮಾಡ್ಕೊಂಡಿದ್ರ ಅಂದರೆ ನೆಕ್ಸ್ಟ್ ಮಾರ್ನಿಂಗೆಲ್ಲ ನೀವು ಬ್ಯಾಂಗ್ಳೂರನ್ನ ರೀಚ್ ಆಗ್ಬೋದು. ಇಲ್ಲ ನಾನು ಒಂದು ದಿನ ಸ್ಟೇ ಮಾಡಿಕೊಂಡು ಆರಾಮಾಗಿ ನಿಧಾನವಾಗಿ ಎಲ್ಲ ಪ್ಲೇಸು ನಾನು ನೋಡಿಕೊಂಡು ಬರ್ತೀನಿ ಅಂತ ಏನಾದರೂ ನಿಮ್ಮ ಪ್ಲ್ಯಾನ್ ಆಗಿದ್ರೆ, ಸೊ ನೀವು ಆರಾಮಾಗಿ ಹೋಟೆಲ್ಸ್ನಲ್ಲಿ ಸ್ಟೇ ಮಾಡ್ಬೋದು. ಹೋಟೆಲ್ಸ್ನ ಕಾಸ್ಟು ಸ್ಟಾರ್ಟಿಂಗ್ ಪ್ರೈಸ್ ಬಂದು 1,000 ರೂಪೀಸಿಂದ ಅರೌಂಡ್ ಒಂದು 10,000ವರೆಗೂ ನಿಮಗೆ ಹೋಟೆಲ್ಸ್ ಇದೆ. ಸೊ ನೀವು ಆರಾಮಾಗಿ ಅಲ್ಲಿ ಸ್ಟೇ ಮಾಡ್ಬೋದು. ಸೊ ದ್ವಾರಕನ ರೀಚ್ ಆದಮೇಲೆ ನೀವು ದ್ವಾರಕನ ಸುತ್ತಾಡೋದಕ್ಕೆ ಇಲ್ಲ ನೀವು ಬೈಕಲ್ಲಾದರೂ ಚೂಸ್ ಮಾಡ್ಕೊಂಡು ಬೈಕಲ್ಲಾದರೂ ಹೋಗ್ಬೋದು. ಇಲ್ಲ ಕಾರ್ ರೆಂಟ್ಗಾದರೂ ಸಿಗುತ್ತೆ. ಸೊ ಬೈಕ್ ರೆಂಟ್ ಕಾಸ್ಟ್ ಬಂದು 500 ರೂಪೀಸ್ ಇರುತ್ತೆ. ಆ್ಯಂಡ್ ಕಾರ್ ರೆಂಟ್ಗೆ ಒಂದು ಡೇಗೆ 1,500 2,000 ಆ ರೇಂಜಲ್ಲಿ ಇರುತ್ತೆ. ನಿಮಗೆ ನೀವು ಯಾವ ಕಾರ್ ಚೂಸ್ ಮಾಡ್ಕೋತೀರೋ ಆ ಕಾರಿನ ರೇಂಜ್ ನಿಮಗೆ ಅವರು ಹೇಳ್ತಾರೆ ಯಾವ ಥರ ಇದೆ ಅಂತ. ಆ್ಯಂಡ್ ನಿಮ್ಗೊಂದು ID ಪ್ರೂಫ್ ನಿಮ್ಗೆ ಇರಲೇಬೇಕು. ID ಪ್ರೂಫ್ ಇದ್ದರೆ ಮಾತ್ರ ನಿಮಗೆ ಇದು ಕೊಡೋದು, ಏನಂದರೆ ರೆಂಟೆಡ್ ಬೈಕ್ಸ್ ಆರ್ ಕಾರ್ಸ್ ನಿಮಗೆ ಕೊಡೋದು. ಆ್ಯಂಡ್ ನೀವು ದ್ವಾರಕನ ರೀಚ್ ಆದಮೇಲೆ ಯಾವ್ಯಾವ ಪ್ಲೇಸಸ್ ವಿಸಿಟ್ ಮಾಡಬಹುದು ಅಂತಂದರೆ, ರೈಲ್ವೆ ಸ್ಟೇಷನಿಂದ 2.5 ಕಿಲೋಮೀಟರ್ದಲ್ಲಿ ದ್ವಾರಕಾಧೀಶ್ ಟೆಂಪಲ್ ನಿಮಗೆ ಸಿಗುತ್ತೆ. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ಗೋಮತಿ ಘಾಟ್ ಇದೆ, ಗೋಮತಿ ನದಿ ಹರಿಯುತ್ತೆ. ಆ್ಯಂಡ್ ಹಂಗೆ ಸುಧಾಮ ಸೇತುನು ನೀವು ನೋಡ್ಬೋದು. ಆಮೇಲೆ ಪಂಚನದಿ ತೀರ್ಥನೋ ಅದು ಒಂದು ಪ್ಲೇಸ್ ಇದೆ. ಆಮೇಲೆ ಆ ಕಡೆ ಬಂದರೆ ಸಮುದ್ರ ಎಲ್ಲ ನೀವು ನೋಡ್ಬೋದು. ಆ್ಯಂಡ್ ಅದೆಲ್ಲ ದರ್ಶನ ಮುಗಿಸೋಷ್ಟರಲ್ಲಿ ನಿಮ್ಗೆ ಆಲ್ರೆಡಿ ಮಧ್ಯಾಹ್ನ ಆಗೋಗುತ್ತೆ. ಸೊ ಆ್ಯಂಡ್ ಆಫ್ಟರ್ ನೀವು ಬೇಟ್ ದ್ವಾರಕಾಗೆ ಹೋಗ್ಬೋದು. ಆ್ಯಂಡ್ ಇದು ಹೋಗ್ಬೋದು, ಯಾವುದಪ್ಪ ನಾಗೇಶ್ವರ ಜ್ಯೋತಿರ್ಲಿಂಗನ ನೋಡ್ಬೋದು. ಆ್ಯಂಡ್ ರುಕ್ಮಿಣಿ ದೇವಿ ಟೆಂಪಲ್ ನೋಡ್ಬೋದು. ಆ್ಯಂಡ್ ಗೋಪಿ ತಲಾವ್ ನೋಡ್ಬೋದು. ಆ್ಯಂಡ್ ಇದು ಏನಪ್ಪ ಶಿವರಾಜಪುರ ಬೀಚ್ ನೋಡ್ಬೋದು. ತುಂಬಾ ಬೀಚಸ್ ಇದೆ ಇದರಲ್ಲಿ ದ್ವಾರಕದಲ್ಲಿ, ಅದನ್ನೆಲ್ಲ ವಿಸಿಟ್ ಮಾಡ್ಬೋದು. ಸೊ ನಾನು ಮೇನ್ ಯಾವುದಾದ್ರು ಪ್ಲೇಸಸ್ ಇದ್ದಾವೆ ಅದನ್ನು ಮಾತ್ರ ನಿಮ್ಗೆ ಹೇಳಿದ್ದೀನಿ. ಸೊ ತುಂಬಾ ಪ್ಲೇಸಸ್ ಇದೆ ವಿಸಿಟ್ ಮಾಡೋದಕ್ಕೆ ದ್ವಾರಕನ. ಸೊ ನೀವು ಹೋಗಿ ದ್ವಾರಕನ ವಿಸಿಟ್ ಮಾಡಿ, ತುಂಬ ಗುಡ್ ಪ್ಲೇಸ್ ಅದಂತೂ. ಸೊ ನಾವು ವಿಸಿಟ್ ಮಾಡಿದ್ವಿ ದ್ವಾರಕನ. ಆ ದ್ವಾರಕದ 2 ಎಪಿಸೋಡ್ ವೀಡಿಯೋನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ಚೆಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮೈ ಚಾನಲ್. ತುಂಬಾ ಗುಡ್ ಪ್ಲೇಸ್ ಅದು. ನಿಮಗೆಲ್ಲ ಆರಾಮಾಗಿ ಒಳ್ಳೆ ಪ್ರಶಾಂತವಾಗಿ ದೇವ್ರನ್ನ ಆರಾಮಾಗಿ ನೋಡ್ಕೊಂಡು ಬರ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಬಾಯ್.